ಗೆಲುವು ಖಚಿತ ಅಂತ 100 ಪಕ್ಕ ಇತ್ತು. ಸ್ವಾಭಿಮಾನನ ಎತ್ತಿ ಹಿಡಿದಿದ್ದಾರೆ, ಇಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ಅದು ಬಿಟ್ಟು ಇಲ್ಲೇನು ಇಲ್ಲಿ ಯಾವ ಇದು ನಡೆದಿಲ್ಲ, ಯಾವ ಹಣನೂ ನಡೆದಿಲ್ಲ, ಯಾವ ಅಧಿಕಾರ ದರ್ಪನೂ ನಡೆದಿಲ್ಲ. ಕುಮಾರಣ್ಣ ಮುಖ್ಯಮಂತ್ರಿ ಆಯ್ತಿದ್ರು ಅನ್ನೋ ಕನ್ಸನ್ಗೆ ವೋಟ್ ಮಾಡ್ತಿದ್ದೋ, ನಾವು ಮಾಡಿದ್ದೀವಿ. ಬಟ್ ಇವಾಗ ಅವ್ರೇನು ಅಂತ ತೋರಿಸಿದ್ದಾರೆ, ನಮ್ಮ ಜನತೆ ಬುದ್ಧಿ ಕಲ್ತಿದ್ದಾರೆ ಅಷ್ಟೇ. ಮೊದಲು ಏನು ಗೊತ್ತಾ, ನಮ್ಮ ನಾಯಕರು ಮೊದಲು BJP-ಲಿದ್ರು. ಯಾಕೆಂದರೆ ನಮ್ಮ ಈ ಬೆಂಗಳೂರು ಮೈಸೂರು ಹಳೆ ಮೈಸೂರು ಭಾಗದಲ್ಲಿ BJP-ನ ಕಟ್ಟು ಬೆಳೆಸ್ತವ್ರೆ ನಮ್ಮ CP ಯೋಗೇಶ್ವರ್ ಅವರು ಅಲ್ವಾ. ಈಗ ಅವ್ರು ಎಲ್ಲಿ ಇರ್ತಾರೆ, ನಾವು ಅಲ್ಲಿ ಇರ್ತೀವಿ. ತುಂಬ ಖುಷಿ ಕೊಟ್ಟಿದೆ. ಇದೊಂಥರ ಯಾವಾಗಲೂ ಇದು ಇತಿಹಾಸದ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಗೆಲುವು. ಇನ್ನು ಯಾವುದೇ ಕಾರಣಕ್ಕೂ ಇನ್ನು ಯಾರು ಬೀಟ್ ಮಾಡೋಕ್ಕಾಗಲ್ಲ, ಅಷ್ಟು ಮಾತ್ರ ಹೇಳ್ಬೋದು. ಗೆಲುವು ಅಂತರದಲ್ಲಿ ಗೆಲುವು CP ಅಂತರದಲ್ಲಿ ಫಸ್ಟ್ ಡಿಸೈಡ್ ಆಗಿತ್ತು. ಯೋಗೇಶ್ವರ್ 100ಕ್ಕೆ 35,000 ಗೆಲ್ತೀವಿ ಅಂತ. ಚನ್ನಪಟ್ಟಣ ಜನಗಳು ಯಾರು ತಡ್ರಿಲ್ಲ, ಎಲ್ಲ ಅಪ್ಸಿಯಲ್ಲು ಅಭಿಮಾನಿಗಳು. ಯೋಗೇಶ್ವರ್ ನೀರಾವರಿ ಮಾಡೋರೆ, ಅವ್ರಿಗೆ ಮೊನ್ನೆನೇ ಖಚಿತ ಗೆಲ್ತಾರೆ ಅಂತ 100ಕ್ಕೆ ಗ್ಯಾರಂಟಿ ಇತ್ತು. ಇವತ್ತು ಸಂಭ್ರಮಣೆಯಿಂದ ಕುಪ್ಪಳಿಸ್ತಿದ್ದೀವಿ. ಸಮೀಕ್ಷೆಯಲ್ಲಿ ಸೋಲ್ತಾರೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬಂದಿತ್ತು ಸಮೀಕ್ಷೆಯಲ್ಲಿ. ಆದ್ರೆ ಇವತ್ತು ಗೆಲ್ಲುವಂತಹ ಒಂದು ಇದರಲ್ಲಿ ಹೊಸಲಲ್ಲಿದ್ದಾರೆ. ಏನ್ ಹೇಳಕ್ ಬಯಸ್ತೀರಾ? ಸಮೀಕ್ಷೆ ಎಲ್ಲ ಬೂಟಾಟಿಕೆ ಸಮೀಕ್ಷೆ. ನಾವು 13ನೇ ತಾರೀಕು ನೈಟೇ ಗೆದ್ದಿದ್ದು, ಹಂಗಾಗಿ ಅದೆಲ್ಲ ಬೂಟಾಟಿಕೆ. ಮುಸ್ಲಿಮ್ಸ್ ಓಟು ಎಲ್ಲ ನಮ್ಮ ಕೈ ಹಿಡಿದವ್ರೆ, ಎಲ್ಲ ಜನಾಂಗ ಕೈ ಹಿಡಿದವ್ರೆ. ನೀರಾವರಿ ಮಾಡವ್ರೆ CP ಯೋಗೇಶ್ವರ್. ಆದ್ರಿಂದ ಗೆಲುವು ಖಚಿತ ಅಂತ 100 ಪಕ್ಕ ಇತ್ತು. CPI ಅವರು ಕೂಡ ಒಂದು ಹತಾಶ ಮನೋಭಾವದಲ್ಲಿ ಇದ್ರು. ಅಂದ್ರೆ ನಾನು ಗೆಲ್ತೀನಾ ಅಥವಾ ಸೋತ್ರೆ ಜಮೀರಾಮದ ಕಾರಣ ಏನೂ ಇಲ್ಲ, ಅವ್ರು ಕ್ಯಾನ್ವಾಸ್ ಮಾಡಿ ಸುಸ್ತಾಗಿದ್ರು ಅಷ್ಟೇ. ಆ ಥರ ಏನೂ ಇಲ್ಲ. 100ಕ್ಕೆ ಗೆಲ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಹಂಗಾಗಿ ಚನ್ನಪಟ್ಟಣ ಜನ ಕೈ ಹಿಡಿತಾರೆ, ಯಾವತ್ತೂ ಕೊಡಲ್ಲ. ನೀರಾವರಿ ಮಾಡವ್ರೆ, 100 ನೀರಾವರಿ ಮಾಡವ್ರೆ, ಕಣ್ಣು ಮುಚ್ಚಿಗೆ ಗೆಲ್ತಾರೆ ಅಂತ ಗೊತ್ತಿತ್ತು. DK ಸುರೇಶ್ ಅವರ DK ಶಿವಕುಮಾರ್ ಅವರ ಅವ್ರ ಕೈ ಹಿಡಿದವ್ರೆ ಅಂದಮೇಲೆ ವಿನ್ ಯಾವತ್ತೂ. ಓಕೆ, ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತೀರಾ ಅಂತ ಹೇಳಿ? ಯಾಕಂದ್ರೆ ಸೋತಿದ್ರೆ ಹ್ಯಾಟ್ರಿಕ್ ಸೋಲಾಗಿರುವಂಥದ್ದು, ಗೆಲ್ಸ್ಕೊಂಡ್ ಬಂದಿದ್ದೀರಾ, ಸಂಭ್ರಮಾಚರಣೆ ಯಾವ ರೀತಿ ಇರುತ್ತೆ ಅಂತ ಹೇಳಿ? ಕೆಂಗಲಿಂದ ರ್ಯಾಲಿ ಮಾಡ್ಕೊ ಹೋಯ್ತೀವಿ ಚನ್ನಪಟ್ಟಣ ಗಾಂಧಿ ಭವನ್ ಗಂಟನು. ಈಗಲೇ ನೋಡಿ ಸುತ್ತಮುತ್ತ ಎಷ್ಟು ರ್ಯಾಲಿ ಮಾಡ್ತಾವ್ರೆ. ಇನ್ನೂ ಒಂದು 5,000 ಜನ ಇನ್ನೂ ಬರ್ತಾವ್ರೆ. ಫುಲ್ ಇಲ್ಲಿ ನಾನು ರ್ಯಾಲಿ ಮಾಡ್ಕೊ ಹೋಗ್ತೀವಿ. ಚನ್ನಪಟ್ಟಣ ಮತದಾರರಿಗೆ ಅಥವಾ ಕಾರ್ಯಕರ್ತರಿಗೆ ಏನ್ ಹೇಳಕ್ ಬಯಸ್ತೀರಾ ಕೊನೆಯದಾಗಿ? ಎಲ್ಲರಿಗೂ ಧನ್ಯವಾದಗಳು. ನೀರಾವರಿ ಮಾಡವ್ರೆ, ಚನ್ನಪಟ್ಟಣ ಜನ ಯಾರು ತಟ್ಟಿಲ್ಲ, ಎಲ್ಲ ಎಜುಕೇಟೆಡ್. ಹಂಗಾಗಿ CP ಯೋಗೇಶ್ವರ್ಗೆ ಓಟ್ ಕೊಟ್ಟವ್ರು, ಗೆಲ್ತವ್ರೆ. ಎಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಇದಿಷ್ಟು ಏನು ಕಾರ್ಯಕರ್ತರ ಸಂಭ್ರಮ ಅಂತಾನೆ ಹೇಳ್ಬೋದು. ಅಂದ್ರೆ CP ಯೋಗೇಶ್ವರು ನೀರು ಕೊಟ್ಟಿದ್ಕೆ ನಾವು ಅವರ ಋಣವನ್ನ ತೀರಿಸಿದೀವಿ, ಅವರನ್ನ ಗೆಲ್ಸ್ಕೊಂಡ್ ಬಂದಿದೀವಿ ಅನ್ನೋ ಮಾತನ್ನ ಸ್ವತಃ ಏನು ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ TV, ರಾಮನಗರ. ಮೊದಲಿಗೆ ನಮ್ಮ ನಾಯಕರಾದಂಥ CP ಯೋಗೇಶ್ವರ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ನಮ್ಮ ಚನ್ನಪಟ್ಟಣ ಜನತೆ ಸ್ವಾಭಿಮಾನನ ಎತ್ತಿ ಹಿಡಿದಿದ್ದಾರೆ, ಇಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ಅದು ಬಿಟ್ಟು ಇಲ್ಲೇನು ಇಲ್ಲಿ ಯಾವ ಇದು ನಡೆದಿಲ್ಲ, ಯಾವ ಹಣನೂ ನಡೆದಿಲ್ಲ, ಯಾವ ಅಧಿಕಾರ ದರ್ಪನೂ ನಡೆದಿಲ್ಲ. ಇವತ್ತು ನಮ್ಮ ಚನ್ನಪಟ್ಟಣ ಜನತೆ ಸ್ವಾಭಿಮಾನನ ಎತ್ತಿ ಹಿಡಿದಿದ್ದಾರೆ. ಇದಕ್ಕೆ ನಮ್ಮ ನಾಯಕರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಿರೀಕ್ಷೆ ಮಾಡಿದ್ರ ನೀವು 25,000 ಅಂತರದಲ್ಲಿ ಗೆಲ್ತಾರೆ CP ಯೋಗೇಶ್ವರ್ ಅನ್ನೋದು ನಿಮ್ಗೆ ನಿರೀಕ್ಷೆ ಮಾಡಿದ್ರೆ ಹೇಗೆ? ನಿರೀಕ್ಷೆ ಮಾಡಿರಲಿಲ್ಲ ಸರ್, ಆದರೆ ಇದೊಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಸ್ವಾಭಿಮಾನ ತೋರಿಸಿದ್ದಾರೆ ನಮ್ಮ ಜನತೆ ಇವತ್ತು. ಅವ್ರಿಗೆ ನಮ್ಮ ನಾಯಕರಿಗೆ, ನಮ್ಮ ಜನರಿಗೆ ಯಾವಾಗಲೂ ನಾವು ನಮ್ಮ ನಾಯಕರು ಚಿರಋಣಿಯಾಗಿ ಇರ್ತಾರೆ ಇನ್ಮೇಲೆ. ಮಿರಕಲ್ ಹೆಂಗಾಯಿತು ಅಂತ ಹೇಳಿ, ಯಾಕಂದರೆ ಒಂದಷ್ಟು ಏನು ಮುಸ್ಲಿಂ ಓಟುಗಳು ಕೂಡ ಡಿವೈಡ್ ಆಗುತ್ತೆ ಅನ್ನೋವಂಥದ್ದಿತ್ತು. ಅಂದರೆ ಇಷ್ಟು ಅಂತರದಲ್ಲಿ ಗೆಲ್ತಾರೆ ಇಲ್ವಾ, ಒಂದು 10,000 ಅಥವಾ 7,000 ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಈಗ 25,000 ಮತಗಳ ಅಂತರದಲ್ಲಿ ಗೆದ್ದಿರುವಂಥದ್ದು ಏನು ಹೇಳ್ತೀರಾ ಅಂತ? ಸರ್, ಮೊದಲಿಗೆ ನಮ್ಮ ಚನ್ನಪಟ್ಟಣದಲ್ಲಿ ಫಸ್ಟು MLA ಆದವರು CP ಯೋಗೇಶ್ವರ್ ಅವರು ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ. ಯಾಕೆಂದರೆ ನಮ್ಮ ತಾಲೂಕಿಗೆ ಇತ್ತಂದಿದ್ದಾರೆ. CPD ಬಸ್ ಸ್ಟ್ಯಾಂಡ್ ಮಾಡವ್ರೆ, ಹೊಸ ಬಸ್ ಸ್ಟ್ಯಾಂಡ್, ಗೌರ್ಮೆಂಟ್ ಬಸ್ ಸ್ಟಾಪ್ ಮಾಡವ್ರೆ, ಹೈಕೋರ್ಟ್ ಮಾಡಲಲ್ಲಿ ಕೋರ್ಟ್ ಮಾಡವ್ರೆ. ಅದಲ್ಲದೆ ನೀರಾವರಿ ಮಾಡಿದ್ದಾರೆ. ಇನ್ನೇನು ಬೇಕು ಸರ್ ಜನಕ್ಕೆ? ಇನ್ನೇನು ಬೇಕು ಹೇಳಿ? ಅವರೇನೋ ಈಗ ಕುಮಾರಣ್ಣ ಮುಖ್ಯಮಂತ್ರಿ ಆಯ್ತಿದ್ರು ಅನ್ನೋ ಕನ್ಸನ್ಗೆ ವೋಟ್ ಮಾಡ್ತಿದ್ದೋ, ನಾವು ಮಾಡಿದ್ದೀವಿ. ಬಟ್ ಇವಾಗ ಅವ್ರೇನು ಅಂತ ತೋರಿಸಿದ್ದಾರೆ, ನಮ್ಮ ಜನತೆ ಬುದ್ಧಿ ಕಲ್ತಿದ್ದಾರೆ ಅಷ್ಟೇ. ನೀವು ಮೊದಲಿಂದನೂ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ರಾ ಅಥವಾ ಏನಾದರೂ BJP-ಯಿಂದ ಕಾಂಗ್ರೆಸ್ಸಿಗೆ ಬಂದಿದ್ರಾ ಅಥವಾ ದಳದಲ್ಲಿದ್ರಾ? ಯಾವುದ್ರಲ್ಲಿ ನೀವು ಗುರುತಿಸ್ಕೊಂಡಿದ್ರಿ? ಮೊದಲು ಏನು ಗೊತ್ತಾ, ನಮ್ಮ ನಾಯಕರು ಮೊದಲು BJP-ಲಿದ್ರು. ಯಾಕೆಂದರೆ ನಮ್ಮ ಈ ಬೆಂಗಳೂರು ಮೈಸೂರು ಹಳೆ ಮೈಸೂರು ಭಾಗದಲ್ಲಿ BJP-ನ ಕಟ್ಟು ಬೆಳೆಸ್ತವ್ರೆ ನಮ್ಮ CP ಯೋಗೇಶ್ವರ್ ಅವರು ಅಲ್ವಾ. ಈಗ ಅವ್ರು ಎಲ್ಲಿ ಇರ್ತಾರೆ, ನಾವು ಅಲ್ಲಿ ಇರ್ತೀವಿ. ನಾವು ಒಬ್ಬರೇ ಅಂತಲ್ಲ, ನಮ್ಮ ಕಾರ್ಯಕರ್ತರು ಏನು ಟೀಮ್ ಇದೆ, ಅವ್ರು ಎಲ್ಲಿ ಇರ್ತಾರೆ, ನಾವು ಅಲ್ಲಿರ್ತೀವಿ ಅಷ್ಟೇ. ಓಕೆ, ಏನು ಹೇಳಲಿಕ್ಕೆ ಬಯಸ್ತೀರಾ ಕೊನೆಯದಾಗಿ? 25,000 ಅಂತರದಲ್ಲಿ ಗೆದ್ದಿದ್ದಾರೆ. 25,515 ಅಂತರದಲ್ಲಿ ತುಂಬ ಖುಷಿ ಕೊಟ್ಟಿದೆ. ಇದೊಂಥರ ಯಾವಾಗಲೂ ಇದು ಇತಿಹಾಸದ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಗೆಲುವು. ಇನ್ನು ಯಾವುದೇ ಕಾರಣಕ್ಕೂ ಇನ್ನು ಯಾರು ಬೀಟ್ ಮಾಡೋಕ್ಕಾಗಲ್ಲ, ಅಷ್ಟು ಮಾತ್ರ ಹೇಳ್ಬೋದು. ಓಕೆ,
ಈ ಅಭಿವೃದ್ಧಿ ಕೆಲಸಗಳ ವಿಚಾರಕ್ಕೆ ಬಂದಾಗ ಗೆದ್ದಿದ್ದಾರೆ, ಏನು ಹೇಳಲಿಕ್ಕೆ ಬಯಸ್ತೀರಾ? ಈಗ ಅಭ್ಯರ್ಥಿ MLA ಆಗಿದ್ದಾರೆ CP ಯೋಗೇಶ್ವರ್ ಅವರು, ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಏನು ಇನ್ನೂ ಕೂಡ ಕೆಲಸಗಳು ಪೆಂಡಿಂಗ್ ಇರುವಂಥದ್ದು? ಯೂತ್ಸ್ ಇದ್ದೀರಾ ನೀವು, ಯುವಕರಿಗೆ ಏನೋ ಉದ್ಯೋಗ ಕೊಡುವಂಥ ವಿಚಾರ ಆಗಿರ್ಬೋದು, ಒಂದಷ್ಟು ಚನ್ನಪಟ್ಟಣದಲ್ಲಿ ಅಭಿವೃದ್ಧಿ ಕೆಲಸಗಳು ಏನು ಹೇಳಲಿಕ್ಕೆ ಬಯಸ್ತೀರಾ? ಯಾವ ಕೆಲಸ ಮೊದಲು ಕೈ ಎತ್ಕೊಳ್ಳಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೀರಾ ನೀವು? ಕೆಲವು ಮೇಜರ್ ಕೆಲಸಗಳಿದೆ. ಈಗ ಎಜುಕೇಷನ್ ಸಂಬಂಧಪಟ್ಟಂಗೆ ಇನ್ನೊಂದಷ್ಟು ಕಾಲೇಜ್ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು, ಟೆಕ್ನಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಸ್ವಲ್ಪ ರೋಡ್ಗಳು, ಈ ಗ್ರಾಮೀಣ ನಮ್ಮ ಭಾಗದಲ್ಲೆಲ್ಲ ನೋಡಿ ರೈತರಿಗೆ ಓಡಾಡೋಕ್ಕೆ ರೋಡ್ಗಳು, ಇನ್ನೊಂದು ಕೆಲವೊಂದು ಸ್ವಲ್ಪ ನೋಡಿದಾಗ ಇದು ನೀರಾವರಿ, ಸ್ವಲ್ಪ ರೈತರಿಗೆ ಅನುಕೂಲ ಆಗುವಂಥದ್ದು ಮಾಡಿದ್ರೆ ಇನ್ಯಾವಾಗಲೂ ಗೆಲ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ ಅಷ್ಟೇ. ಇದಿಷ್ಟು ಏನೋ ಚನ್ನಪಟ್ಟಣದ ಏನೋ ಕಾಂಗ್ರೆಸ್ ಕಾರ್ಯಕರ್ತರು ಹೇಳುವಂಥದ್ದು. ಅಂದರೆ ಈ ಹಿಂದೆ ನಾನು BJPಯಲ್ಲಿ ಕಾರ್ಯಕರ್ತನಾಗಿದ್ದೆ, ಅಂದರೆ ನಮಗೆ ವ್ಯಕ್ತಿ ಮುಖ್ಯ. ಇವತ್ತೇನು 25,000 ಅಂತರದಲ್ಲಿ ಗೆದ್ದಿರೋದು ಮಿರಾಕಲ್. ಅಂದರೆ ಒಂದು ಕಡಿಮೆ ಅಂತರದಲ್ಲಿ ಗೆಲುವನ್ನು ನಾವು ನಿರೀಕ್ಷೆ ಮಾಡಿದ್ವಿ, ಆದರೆ 25,000 ಮತಗಳ ಅಂತರದಲ್ಲಿ ಗೆದ್ದಿರುವಂಥದ್ದು ಮಿರಾಕಲ್ ಅನ್ನುವಂತಹ ಮಾತನ್ನು ಸ್ವತಃ ಏನು ಚನ್ನಪಟ್ಟಣದ ಸಾರ್ವಜನಿಕರು, ಮತದಾರರು ಅಥವಾ ಕಾರ್ಯಕರ್ತರು ಮಾತಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ TV, ರಾಮನಗರ.